15 ಜನ ಪ್ರವಾಸಿಗರಿದ್ದ ಬೋಟ್ ಸಮುದ್ರದಲ್ಲಿ ಮಗುಚಿ ಬಿದ್ದಿದೆ. ಇಬ್ಬರು ಸಾವನ್ನಪ್ಪಿದ್ರೆ 4 ಸ್ಥಿತಿ ಗಂಭೀರವಾಗಿದೆ. ಈಗಾಗಲೇ ಹಲವರು ಕೂಡ ಅಸ್ವಸ್ಥಗೊಂಡಿದ್ದಾರೆ. ಉಡುಪಿಯ ಕೋಡಿಬೆಂಗ್ರೆ ಅಳಿವೆ ಬಾಗಿಲಿನಲ್ಲಿ ಈ ಘಟನೆ ನಡೆದಿರುವುದು. 15 ಜನ ಪ್ರವಾಸಿಗರು ಇದ್ದಂತಹ ಬೋಟ್ ಸಮುದ್ರದಲ್ಲಿ ಪಲ್ಟಿಯಾಗಿದೆ. ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ 4 ಸ್ಥಿತಿ ಚಿಂತಾಜನಕವಾಗಿದೆ. ಹಲವರು ಈಗಾಗಲೇ ಅಸ್ವಸ್ಥಗೊಂಡಿದ್ದಾರೆ. ಉಡುಪಿಯ ಕೋಡಿಬೆಂಗ್ರೆ ಅಳಿವೆ ಬಾಗಿಲಿನಲ್ಲಿ ಘಟನೆ ನಡೆದಿದೆ. ಟೂರಿಸ್ಟ್ ಬೋಟ್ನಲ್ಲಿ 15 ಮಂದಿ ಪ್ರವಾಸಿಗರು ಸಂಚರಿಸ್ತಾ ಇದ್ರು. ಸಮುದ್ರದ ಅಲೆಗಳಿಗೆ ಸಿಲುಕಿ ಮಗುಚಿ ಬಿದ್ದ ಬೋಟ್. ತಕ್ಷಣ ರಕ್ಷಣೆಗೆ ಧಾವಿಸಿದ್ದಾರೆ ಸ್ಥಳೀಯರು. ಅದಾದ ಬಳಿಕ ರಕ್ಷಣೆ ಮಾಡಿದ್ದಾರೆ. ಆದರೆ ಸಮುದ್ರದಲ್ಲಿ ಬಿದ್ದು ನೀರು ಕುಡಿದ 4 ಸ್ಥಿತಿ ಈಗ ಚಿಂತಾಜನಕವಾಗಿದೆ. ಯಾಕಂದ್ರೆ ಸಾಲು ಸಾಲು ರಜೆ ಇರೋದ್ರಿಂದ ಪ್ರವಾಸಿಗರು ಕಾಲ್ಕಿತ್ತಿದ್ದಾರೆ. ಎಲ್ಲೆಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿದೆ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಉಡುಪಿಯ ಅಳಿವೆ ಬಾಗಿಲು ಎಂಬಲ್ಲಿ ಈ ಘಟನೆ ನಡೆದಿರೋದು. ಬೋಟ್ನಲ್ಲಿ ಸಂಚರಿಸ್ತಾ ಇದ್ದಂತಹ 15 ಮಂದಿ ಪ್ರವಾಸಿಗರು ಆ ಬೋಟ್ ಏಕಾಏಕಿ ಮಗುಚಿ ಬಿದ್ದಿದೆ. ಹಾಗಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ರೆ 4 ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಇನ್ನೂ ಕೆಲವರು ಅಸ್ವಸ್ಥರಾಗಿದ್ದಾರೆ. ಯಾಕಂದ್ರೆ ಬಿದ್ದ ತಕ್ಷಣ ಅಲ್ಲಿ ಸಾಕಷ್ಟು ನೀರು ಕುಡಿದು ಬಿಟ್ಟಿರ್ತಾರೆ. ಇದನ್ನ ಗಮನಿಸಿದಂತಹ ಸ್ಥಳೀಯರು ಅವರನ್ನ ರಕ್ಷಣೆ ಮಾಡೋದಕ್ಕೆ ಮತ್ತೊಂದು ಬೋಟ್ನ ಮೂಲಕ ರಕ್ಷಣೆಗೆ ಧಾವಿಸಿದ್ದಾರೆ. ಹಾಗಾಗಿ ಎಲ್ಲರನ್ನ ರಕ್ಷಣೆ ಮಾಡಿದ್ದಾರೆ. ಆದರೆ ಇಬ್ಬರು ಸಾವನ್ನಪ್ಪಿದ್ರೆ 4 ಸ್ಥಿತಿ ಚಿಂತಾಜನಕವಾಗಿದೆ. ಜೊತೆಗೆ ಹಲವರು ಅಸ್ವಸ್ಥರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಎಷ್ಟೊತ್ತಿಗೆ ಹೇಗಾಯ್ತು ಇದು? ಜೊತೆಗೆ ಈಗ 4 ಸ್ಥಿತಿ ಚಿಂತಾಜನಕವಾಗಿದೆಯಲ್ಲ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆಯಾ? ಹಲವರ ಸ್ಥಿತಿ ಯಾವ ರೀತಿ ಇದೆ? ಎಸ್ ಚೈತ್ರ, ಸಾಲು ಸಾಲು ರಜೆ ಹಿನ್ನೆಲೆ ಉಡುಪಿ ಜಿಲ್ಲೆಗೆ ಬರ್ತಾರೆ. ಉಡುಪಿ ಜಿಲ್ಲೆ ಪ್ರವಾಸಿಗರ ಸ್ವರ್ಗ. ಆದ್ರೆ ಸ್ವಲ್ಪ ಮಟ್ಟಿನ ಎಚ್ಚರ ತಪ್ಪಿದ್ರು ಸಹ ಆಪತ್ತು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ತಾಜಾ ಉದಾಹರಣೆ ಇವತ್ತು ನಡೆದಿರುವಂತ ದುರ್ಘಟನೆ. ಉಡುಪಿ ಜಿಲ್ಲೆಯ ಏನು ಕೋಡಿಬೆಂಗ್ರೆಯ ಡೆಲ್ಟಾ ಬೀಚ್ ಏನಿದೆ, ಈ ಪ್ರದೇಶದಿಂದ 2 ಬೋಟ್ಗಳ ಮೂಲಕ, ಅಂದ್ರೆ ಸರಿಸುಮಾರು ಫಿಶಿಂಗ್ ಬೋಟ್ಗಳಿಗೆ ಬಳಸುವಂತ ಬೋಟ್ ಇದಾಗಿರುವಂತದ್ದು. ಸ್ವಲ್ಪ ಮಾಡಿಫೈ ಮಾಡಿರ್ತಾರೆ. ಈ ಬೋಟ್ಗಳಿಗೆ ತೆಳೆದಿರುವಂತ ಮೈಸೂರು ಮೂಲದ 28 ಪ್ರವಾಸಿಗರು. ಅವರು ಕಾಲ್ ಸೆಂಟರ್ ಉದ್ಯೋಗಿ ಆಗಿರುವಂತದ್ದು. ಪ್ರವಾಸಿಗಂದ್ರೆ 3-4 ಜನ ದಿನ ಉಡುಪಿಯಲ್ಲಿ ಬೀಡು ಬಿಟ್ಟಿದ್ರು. ಇವತ್ತು ಉಡುಪಿಯ ಕೋಡಿಬೆಂಗ್ರೆ ಡೆಲ್ಟಾ ಬೀಚ್ ಇಂದ 2 ಬೋಟ್ಗಳ ಮೂಲಕ ತೇಳ್ತಾರೆ. 14 ಜನ, ಅಂದ್ರೆ ತಲಾ 2 ಬೋಟ್ ನಲ್ಲಿ ಅವರು ಪ್ರಯಾಣ ಮಾಡ್ತಾರೆ. ಆ ವೇಟ್, ಪ್ರವಾಸಿಗರ ವೇಟ್ ಹೆಚ್ಚಾಗಿದ್ದ ಕಾರಣಕ್ಕೆ, ಹಾಗೆ ಪ್ರವಾಸಿಗರು ಒಂದಿಷ್ಟು ಮೋಜು ಮಸ್ತಿ, ಅಂದ್ರೆ ದೋಣಿಯಲ್ಲಿ ಹೋಗುವಾಗ ಕುಣಿತ, ಒಂದಿಷ್ಟು ಡಾನ್ಸ್ ಮಾಡಿದ್ದ ಕಾರಣಕ್ಕೆ, ಸೆಲ್ಫಿಯ ಕಾರಣಕ್ಕೆ ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಅವರು ಆ ದೋಣಿ ಮಗುಚಿ ಬೀಳ್ತದೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮೀನುಗಾರರು ಅಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ರು. ಅವರು ಕೂಡಲೇ ಸ್ಥಳಕ್ಕೆ ತೆರಳಿಸಿ ಪ್ರವಾಸಿಗರನ್ನ ರಕ್ಷಣೆ ಮಾಡುವ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಬೋಟಿನ ಅಡಿಭಾಗದಲ್ಲಿ ಸಿಲುಕಿರುವಂತ 4 ಪ್ರವಾಸಿಗರು ಒಂದಿಷ್ಟು ಗಂಭೀರ ಸ್ವರೂಪ ಗಾಯ ಆಗ್ತದೆ. ಅವರನ್ನ ಕೂಡಲೇ ಮಣಿಪಾಲದ KMC ಆಸ್ಪತ್ರೆಗೆ ದಾಖಲು ಮಾಡಲಾಗ್ತದೆ. ಈಗಷ್ಟೇ ಬಂದಿರುವ ಮಾಹಿತಿ ಪ್ರಕಾರ ಮಣಿಪಾಲದ KMC ವೈದ್ಯರು ದೃಢಪಡಿಸಿರುವಂತದ್ದು ಶಂಕರಪ್ಪ ಹಾಗೆ ಸಿಂಧು ಅನ್ನುವಂತ ಇಬ್ಬರು, ಅಂದ್ರೆ ಸರಿಸುಮಾರು 22-23 ವರ್ಷದ ಪ್ರಾಯದ ಪ್ರವಾಸಿಗರು ಇವರಾಗಿರುವಂತದ್ದು. ಇವರು ಮೃತ ಆಗಿರುವಂತದ್ದು ಅವರು ಕನ್ಫರ್ಮ್ ಆಗಿರುವಂತದ್ದು. ಇನ್ನು ಧರ್ಮರಾಜ್ ಹಾಗೆ ದಿಶಾ ಅನ್ನುವಂತ ಇಬ್ಬರು ಗಂಭೀರವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿರುವಂತ ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಾರೆ ಉಡುಪಿ ಜಿಲ್ಲೆಗೆ ಈ ಭಾಗದ ವಾತಾವರಣವನ್ನ ಅವರಿಗೆ ಅರಿಯದೆ, ಏನು ನಾವು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ ಮಾಡುವ ಲೆಕ್ಕದಲ್ಲಿ, ನಾವು ಸಮುದ್ರದಲ್ಲಿ ಸ್ವಿಮ್ ಮಾಡ್ಲಿಕ್ಕೆ ಅರ್ಹತೆಯನ್ನ ಪಡೆದುಕೊಂಡಿದ್ದಾರೆ ಅನ್ನುವ ಲೆಕ್ಕದಲ್ಲಿ ಈ ಭಾಗಕ್ಕೆ, ಸಮುದ್ರಕ್ಕೆ ಅಥವಾ ಅಳಿವೆ ಬಾಗಿಲ ಪರಿಸರಕ್ಕೆ ಪ್ರವಾಸಿಗರು ಬರ್ತಾರೆ, ಈಜ್ಲಿಕ್ಕೆ ತೇಳ್ತಾರೆ. ಆದ್ರೆ ಒಂದಿಷ್ಟು ಈ ಭಾಗದ ವಿಶೇಷಗಳನ್ನ, ವಾತಾವರಣಗಳನ್ನ ಅರಿಯದೆ ಒಂದಿಷ್ಟು ದುರ್ಘಟನೆಗೆ ಬೀಳ್ತಾ ಇರುವಂತದ್ದು ಅನೇಕ ವರದಿ ಆಗಿರುವಂತದ್ದು. ಈ ಹಿಂದೆ ಕೂಡ ಅನೇಕ ಈ ಪ್ರದೇಶದಲ್ಲಿ ದುರ್ಘಟನೆ ಕೂಡ ವರದಿ ಆಗಿರುವಂತದ್ದು, ದಾಖಲಾಗಿರುವಂತದ್ದು. ಚೈತ್ರ, ಗಣೇಶ್, ನೀವೇ ಹೇಳ್ದಾಗೆ ಈ ಹಿಂದೆ ಸಾಕಷ್ಟು ಘಟನೆಗಳು ನಡೆದ್ರೂ ಕೂಡ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿಲ್ವಾ? ಆ ಸ್ಥಳದಲ್ಲಿ ಯಾವುದೇ ಲೈಫ್ ಗಾರ್ಡ್ಗಳಿರ್ಲಿಲ್ವಾ? ಜೊತೆಗೆ ಈ ಪ್ರವಾಸಿಗರನ್ನ ಕರ್ಕೊಂಡು ಹೋಗಿದ್ರಲ್ಲ ಆ ಬೋಟ್ನಲ್ಲಿ, ಅಲ್ಲಿ ಲೈಫ್ ಜಾಕೆಟ್ಗಳನ್ನ ಹಾಕಿರ್ಲಿಲ್ವಾ? ಏನು ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿಲ್ಲದೆ ಇರೋದಕ್ಕೆ ಈ ಘಟನೆ ಸಂಭವಿಸ್ತು ಅಂತ ಹೇಳ್ಬೋದಾ? ಎಸ್ ಚೈತ್ರ, ಪ್ರಸ್ತುತ ಪ್ರಕರಣದಲ್ಲಿ ಆ ಬೋಟ್ ನಲ್ಲಿ ಲೈಫ್ ಜಾಕೆಟ್ಗಳು ಇರ್ತದೆ. ಆದ್ರೆ ಕೆಲವರು ಮಾತ್ರ ಲೈಫ್ ಜಾಕೆಟ್ ಗಳನ್ನ ಧರಿಸ್ತಿದ್ರು, ಕೆಲವರು ಲೈಫ್ ಜಾಕೆಟ್ ಅನ್ನ ಧರಿಸುವುದಿಲ್ಲ. ಇದಕ್ಕೆ ಸಿಂಪಲ್ ಕಾರಣಗಳನ್ನ ಟೂರಿಸ್ಟ್ ಗಳನ್ನ ಕೊಡುದೇನಂತ ಹೇಳಿದ್ರೆ, ಫೋಟೋಕ್ಕೆ ಚಂದ ಬರುವುದಿಲ್ಲ, ಅಂದ ಬರುವುದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅವರು ಲೈಫ್ ಜಾಕೆಟ್ ಅನ್ನ ಹಾಕುವುದಿಲ್ಲ. ಅದೇ ತರ ಈ ಅಪಘಾತಕ್ಕೆ ಈಡಾಗಿರುವ ಮಂದಿಯಲ್ಲಿ ಕೆಲವರು ಲೈಫ್ ಜಾಕೆಟ್ ಗಳನ್ನ ಬಳಕೆ ಮಾಡ್ಲಿಲ್ಲ.
ಇದು ಮೇಲ್ನೋಟಕ್ಕೆ ಕಾಣಸಿಗ್ತದೆ. ಹಾಗೆ ಸ್ಥಳೀಯ ಮೀನುಗಾರರು ಕೂಡ ಇದನ್ನೇ ಆರೋಪವನ್ನ ಮಾಡ್ತಾರೆ. ಅದರ ಜೊತೆಗೆ ಮಲ್ಪೆ ಸಹಿತ ಉಡುಪಿಯ ಸಮುದ್ರ ತೀರ ಪ್ರದೇಶದಲ್ಲಿ ಅನೇಕ ದುರ್ಘಟನೆಗಳು ಈಗಾಗಲೇ ನಡೆದಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಸೂಕ್ತ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಹಿಂದೇಟ್ ಹಾಕಿರುವಂತದ್ದು, ಅವರಿಗೆ ಸಾಧ್ಯವಾಗದೇ ಇರುವಂತದ್ದು. ಯಾಕಂತ ಹೇಳಿದ್ರೆ ಆಯಾಯ ಭಾಗದಲ್ಲಿ ಅದೆಷ್ಟೋ ಕಾಯಕಿಂಗ್ ಸಹಿತ ಒಂದಿಷ್ಟು ಬೋಟಿಂಗ್ ಪಾಯಿಂಟ್ ಗಳು ಇರ್ತದೆ. ಆದ್ರೆ ಸೂಕ್ತ ನಿಯಮಗಳನ್ನ ಅವರು ಅಳವಡಿಕೆ ಮಾಡ್ಲಿಕ್ಕೆ ಹಿಂದೇಟ್ ಹಾಕ್ತಾರೆ. ಅಂದ್ರೆ ಅವರಿಗೆ ಜಿಲ್ಲಾಡಳಿತಕ್ಕೆ ಗೊತ್ತಿದ್ರು ಸಹ ಇದಕ್ಕೆ ಕಾನೂನಿನ ಕ್ರಮ ಕೈಗೊಳ್ಳಿಕ್ಕೆ ಅವರು ಹಿಂದೇಟ್ ಹಾಕಿರ್ತಾರೆ. ಉದಾಹರಣೆಗೆ ಗಮನಿಸ್ಕೊಳ್ಬಹುದು, ಉಡುಪಿಯ ಬಹುಭಾಗದಲ್ಲಿ ಅಂದ್ರೆ ಸಮುದ್ರ ತೀರ ಹಾಗೆ ನದಿಯ ತೀರದಲ್ಲಿ ಅದೇಕೋ ಬೋಟಿಂಗ್ ಪಾಯಿಂಟ್ ಗಳು ಇರ್ತದೆ. ಆದ್ರೆ ಸರ್ಕಾರದ ಅಥವಾ ಜಿಲ್ಲಾಡಳಿತದ ಲೈಸೆನ್ಸ್ ಕೂಡ ಇಲ್ಲದೆ ಇರುವಂತದ್ದು. ಆ ಲೈಸೆನ್ಸ್ ಇಲ್ಲದೇನೂ ಕೂಡ ರನ್ ಆದ್ರೆ ಸ್ಥಳೀಯ ಪೊಲೀಸ್ ಇಲಾಖೆ ಇರ್ಬೋದು, ಕರಾವಳಿ ಕಾವಲು ಪಡೆ ಇರ್ಬೋದು ಅಥವಾ ಜಿಲ್ಲಾಡಳಿತ ಆಕ್ಷನ್ ತಗೊಳ್ಳಿಕ್ಕೆ ಇಲ್ಲಿ ತನಕ ಹಿಂದೇಟ್ ಹಾಕ್ತಿರುವಂತದ್ದು, ಅವರಿಗೆ ಸಾಧ್ಯವಾಗದಿರುವಂತದ್ದು. ಒಂದಿಷ್ಟು ಪ್ರಭಾವಿಗಳನ್ನ ಬಳಸಿಕೊಂಡು ಇಲ್ಲಿಗಲ್ ಆಗಿ ಬಿಸ್ನೆಸ್ ಮಾಡ್ತಾರೆ. ಅತ್ಯಧಿಕ ಬರುವ ಇಲ್ಲಿಯ ಟೂರಿಸ್ಟ್ ಗಳನ್ನೇ ಟಾರ್ಗೆಟ್ ಮಾಡಿ ಒಂದಿಷ್ಟು ಬಿಸ್ನೆಸ್ ಕೂಡ ಸೃಷ್ಟಿಯಾಗಿರುವಂತದ್ದು. ಪ್ರವಾಸೋದ್ಯಮ ದೃಷ್ಟಿಯಿಂದ ಇದು ಉತ್ತಮ ಆಗಿದ್ರೂ ಕೂಡ ಸೂಕ್ತ ನಿಯಮ ಅಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿಕೊಳ್ಳುವುದು ಬಹು ಮುಖ್ಯವಾಗಿರ್ತದೆ. ಆದ್ರೆ ಆ ನಿಟ್ಟಿನಲ್ಲಿ ಇಲ್ಲಿಯ ಉಡುಪಿ ಜಿಲ್ಲೆಯ ಬಹುತೇಕ ಕಡೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಕಾನೂನನ್ನ ದೃಷ್ಟಿಯಲ್ಲಿ ಅಳವಡಿಕೆ ಆಗದೇ ಇರುವಂತದ್ದು ಮೇಲ್ನೋಟಕ್ಕೆ ಕಾಣಸಿಗ್ತದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.